ಸೆಪ್ಟೆಂಬರ್ನಲ್ಲಿ ಕ್ರಾಂತಿ ಎಂಬ ರಾಜಣ್ಣ ಹೇಳಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೆಂಗಳೂರಿನಲ್ಲಿ ಮಾತನಾಡಿದ ಗೃಹ ಸಚಿವ ಅದಕ್ಕೆ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಕೆಎನ್ ರಾಜಣ್ಣ ವಿಚಾರಕ್ಕೆ ಜಿ ಪರಮೇಶ್ವರ್ ಅವರ ಹೇಳಿಕೆ ಇದು. ಸಚಿವ ರಾಜಣ್ಣ ಅವರಿಗೆ ಯಾವುದೋ ಮಾಹಿತಿ ಇರಬೇಕು, ಇಲ್ಲದಿದ್ದರೆ ಆ ರೀತಿ ಅವರು ಹೇಳ್ತಾ ಇರಲಿಲ್ಲ. ಜವಾಬ್ದಾರಿ ಸ್ಥಾನದಲ್ಲಿ ಇದ್ದು ಈ ರೀತಿ ಹೇಳ್ತಾ ಇರಲಿಲ್ಲ. ಸಚಿವರ ಬದಲಾವಣೆ ಬಗ್ಗೆ ನನಗೆ ಯಾವುದೇ ರೀತಿಯ ಮಾಹಿತಿ ಇಲ್ಲ. ಮುಂದೇನು ಅಂತ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ. ಸಿಎಂ ಸಿದ್ದರಾಮಯ್ಯ ಯಾವುದೇ ಗ್ರಿಪ್ ಕಳೆದುಕೊಂಡಿಲ್ಲ. ಸಿಎಂ ಸಿದ್ದರಾಮಯ್ಯ ಅವರಿಗೆ ಸ್ವಲ್ಪ ವಯಸ್ಸಾಗಿರಬಹುದು, ಹೀಗಾಗಿ ಸ್ವಲ್ಪ ಸಾಫ್ಟ್ ಆಗಿರಬಹುದು. ಹಾಗಂತ ಎಲ್ಲಿಯೂ ಕೂಡ ಗ್ರಿಪ್ ಕಳೆದುಕೊಂಡಿಲ್ಲ, ಹಿಡಿತ ಕಳೆದುಕೊಂಡಿಲ್ಲ. ನಮ್ಮಲ್ಲಿ ಯಾವುದೇ ರೀತಿಯ ಪವರ್ ಸೆಂಟರ್ಗಳಿಲ್ಲ, ಇರೋದು ಒಂದೇ ಒಂದು ಪವರ್ ಸೆಂಟರ್ ಅಂತ ಹೇಳಿದ್ದಾರೆ ಪರಮೇಶ್ವರ್. ಗ್ರಿಪ್ಪು ಕಳ್ಕೊಂಡಿಲ್ಲ, ಏನು ಕಳ್ಕೊಂಡಿಲ್ಲ. ಆಡಳಿತ ನಡೀತಾ ಇಲ್ವಾ? ಟೀಕೆ ನೋಡಿ, ಟೀಕೆ ಟಿಪ್ಪಣಿಗಳು 2013ರಿಂದ 2018ರವರೆಗೆ ಇರಲಿಲ್ವಾ? ಟೀಕೆಗಳಿರಲಿಲ್ಲ. ವಿರೋಧ ಪಕ್ಷದವ್ರು ನಮ್ಮನ್ನು ಟೀಕೆ ಮಾಡ್ತಾ ಇರಲಿಲ್ವ? ಈಗಲೂ ಮಾಡ್ತಾ ಇದ್ದಾರೆ. ಆದರೆ ಗ್ರಿಪ್ ಕಳ್ಕೊಂಡ್ಬಿಟ್ಟಿದ್ದಾರೆ ಅಂತಂದರೆ ಏನರ್ಥ? ಆಡಳಿತ ನಡೀತಾ ಇಲ್ವಾ ರಾಜ್ಯದಲ್ಲಿ? ಸಣ್ಣ ಪುಟ್ಟ ಘಟನೆಗಳು ಎಲ್ಲಾದರೂ ಲ್ಯಾಪ್ಸಸ್ ಇದ್ದರೆ ಅದನ್ನು ಸರಿಪಡಿಸ್ತಾರೆ. ಮುಖ್ಯಮಂತ್ರಿಗಳಿಗಿರ್ತಕ್ಕಂಥ ಅನುಭವ ಬಹುಶಃ ಯಾರಿಗೂ ಇಲ್ಲ. ಅಷ್ಟು ಅನುಭವ ಅವರಿಗಿದೆ ಆಡಳಿತ ಮಾಡಿ. ಅದರಿಂದ ಇವೆಲ್ಲ ಸ್ವಾಭಾವಿಕವಾಗಿ ಟೀಕೆ ಟಿಪ್ಪಣಿಗಳು ಅವೆಲ್ಲ ಬರ್ತಾ ಇರ್ತವೆ. ಅದನ್ನೆಲ್ಲ ಮೀರಿ ಅವರು ಆಡಳಿತ ಮಾಡ್ತಾರೆ. ಆಯ್ತಪ್ಪ, ಒಂದು 4-5 ವರ್ಷ ಹೆಚ್ಚಾಗಿದೆ ವಯಸ್ಸು, ಆಯಿತಾ? ಸ್ವಲ್ಪ ಸಾಫ್ಟಾಗಿ ಕಾಣಿಸ್ಬೋದು ನಿಮಗೆ. ಆದರೆ ಅವ್ರೇನು, ನನಗನ್ಸುತ್ತೆ ಅವ್ರೇನು ಸಾಫ್ಟ್ ಗಿಫ್ಟ್ ಏನಿಲ್ಲ. ಯಾವ ಪವರ್ ಸೆಂಟ್ರು ಇಲ್ಲ. ಒಂದೇ ಪವರ್ ಸೆಂಟ್ರ್ ಇದೆ. ಅವರು ಈಗ ಅಧ್ಯಕ್ಷರಿದ್ದಾರೆ, ಪಕ್ಷ ನಡೆಸೋರು ಅವ್ರದ್ದು ಒಂದು ಪವರ್ ಸೆಂಟ್ರು. ಅಂದರೆ ಪಕ್ಷ ನಡೆಸೋರು ಅವ್ರಿಗೆ ಇದ್ದೇ ಇರುತ್ತೆ, ಅವರಿಗೆ ಪವರ್ ಸೆಂಟ್ರು. ಆಡಳಿತ ನಡೆಸೋರಿಗೆ ಅದೇ ಒಂದು ಪವರ್ ಸೆಂಟ್ರು. ಅದೆರಡೂ ಒಂದು ತಾಳಮೇಳ ಇರಬೇಕಲ್ವಾ? ಮಾಡ್ಕೊಂಡು ಹೋಗ್ತಾ ಇದೆ. ಯಾರು ಕಂಟ್ರೋಲ್ ಯಾರು ಇಲ್ಲ. ನಮ್ಮ ಹೈಕಮಾಂಡ್ ಇದು ಎಲ್ಲದಕ್ಕಿಂತ ಮೀರಿ ನಮ್ಮಲ್ಲಿ ಹೈಕಮಾಂಡ್ ಇದೆಯಲ್ಲ, ಅದನ್ನು ನೀವು ಒಂದು ಪವರ್ ಸೆಂಟ್ರ್ ಅಂದ್ಬಿಡ್ತೀರಾ? ಏನು ಆ ಥರ ಏನಿಲ್ಲ. ಸುರ್ಜಿವಾಲಾ ತಿಂಗಳಿಗೊಂದು ಸಾರಿ ಬರ್ತಕ್ಕಂಥ ಪದ್ಧತಿ ಇದೆ. ಒಂದೊಂದು ಸಾರಿ ಸ್ವಲ್ಪ ಲೇಟಾಗಿ ಬರ್ತಾರೆ, ಒಂದೊಂದು ಸಾರಿ 2 ಸಾರಿ ಬರ್ತಾರೆ. ಇದಕ್ಕೇನು ಹೇಳ್ತೀರಾ? ಅವರು ಇನ್ಚಾರ್ಜ್ ಜನರಲ್ ಸೆಕ್ರೆಟರಿ ಕಂಟ್ರಿ, ಬರಲೇಬೇಕು, ಬರ್ತಾ ಇರ್ತಾರೆ ಅವರು. ಅದಕ್ಕೇನು ನಾವು ಹೆಚ್ಚು ಪ್ರಾಮುಖ್ಯತೆಯನ್ನು ಕೊಡೋದಿಲ್ಲ. ಅವರು ಪ್ರತಿ ತಿಂಗಳಿಗೊಂದು ಸಾರಿ ಬರ್ತಾರೆ, ಪಕ್ಷದ ವಿಚಾರದಲ್ಲಿ ಅನೇಕ ಸಲಹೆ ಸೂಚನೆ ಕೊಡ್ತಾರೆ, ಆಡಳಿತ ಹೇಗೆ ನಡೀತದೆ ಅಂತ ಹಿಂದಿನಿಂದ ಗಮನಿಸ್ತಾರೆ. ಏನಾದರೂ ಸಣ್ಣ ಪುಟ್ಟ ವ್ಯತ್ಯಾಸಗಳಿದ್ದರೆ ಅದನ್ನು